ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದ ಅಧ್ವಾನದ ವ್ಯತೆಯ ಕತೆ ಇದು ಅಂತಲೇ ಹೇಳ್ಬೋದು. ಯಾಕಂತಂದರೆ ಯುವಜನ ಸೇವಾ ಕ್ರೀಡಾ ಇಲಾಖೆ ವತಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಏನಿದೆ, ಈ ಒಂದು ಕೋರ್ಟ್ ಕಳೆದ ಹಲವು ತಿಂಗಳುಗಳಿಂದನೂ ಕೂಡ ಬಹಳ ಒಂದು ರಿಪೇರಿ ಮಾಡಲಿಕ್ಕೂ ಕೂಡ ಬರದ ಹಾಗೆ ಕೆಟ್ಟೋಗಿರ್ತಕ್ಕಂಥದ್ದು. ಇಲ್ಲಿ ಏನು ತಿಂಗಳು ಒಂದಕ್ಕೆ 800 ರೂಪಾಯಿ ಹಣವನ್ನು ಪೇ ಮಾಡಿ ಇಲ್ಲಿ ಏನು ಒಂದು ಕ್ರೀಡೆಯನ್ನು ಆಡಲಿಕ್ಕೆ ಬರ್ತಕ್ಕಂಥವರ ಗೋಳಂತೂ ಹೇಳುತ್ತಿರೋದು. ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಹೇಳಿ ಆದ ನಂತರನೂ ಕೂಡ ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಈಗ ಎಷ್ಟು ಕಷ್ಟಗಳ ಮಧ್ಯೆ ತಮ್ಮ ಒಂದು ಆರೋಗ್ಯವನ್ನು ಪಣಕ್ಕಿಟ್ಟು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಇರ್ತಕ್ಕಂಥ ಒಂದು ಪ್ಲೇಯರ್ಗಳಿದ್ದಾರೆ, ನಮ್ಮ ಶಟ್ಲ್ ಬ್ಯಾಡ್ಮಿಂಟನ್ ಪ್ಲೇಯರ್ಗಳು, ಅವರನ್ನು ಮಾತಾಡಿಸೋಣ ಯಾವ ರೀತಿಯಾದಂಥ ವ್ಯವಸ್ಥೆ ಇಲ್ಲಿದೆ ಅಂಥೇಳಿ. ಸರ್, ಇಲ್ಲಿ ಏನು ಕಳೆದ ಹಲವು ಒಂದು ವರ್ಷದಿಂದನೂ ಕೂಡ ಯಾವುದೇ ರೀತಿಯ ಒಂದು ಸೌಲಭ್ಯಗಳಿಲ್ಲ, ಈ ಕೋರ್ಟ್ ಎಲ್ಲ ಕೆಟ್ಟು ಹದಗೆಟ್ಟಿದೆ ಅಂತ ಹೇಳ್ಬಿಟ್ಟು ನೀವು ಸಂಬಂಧಪಟ್ಟ ಎಲ್ಲರಿಗೂ ಹೇಳ್ತಾ ಇದ್ದೀರಾ. ಇಲ್ಲಿ ಯಾವ ರೀತಿ ಫೆಸಿಲಿಟಿ ಇದೆ ಸರ್? ಸರ್, ಫಸ್ಟ್ ಆಫ್ ಆಲ್ ಇದು ಕೋರ್ಟು ಗುಣಮಟ್ಟದ ಕೋರ್ಟ್ ಹಾಕಿಲ್ಲ. ಅವರು 84 ಲಕ್ಷ ವೆಚ್ಚದಲ್ಲಿ ನಿರ್ಮಿತ ಕೇಂದ್ರದಿಂದ ಈ ಕೋರ್ಟ್ ಹಾಕಿಸಿದ್ರು. ಅವತ್ತಲ್ಲೇ ನಾವು ಬಳ್ಳಾರಿ ಬ್ಯಾಡ್ಮಿಂಟನ್ ಅಪೋಸ್ ಮಾಡಿದ್ವಿ, ಇವೆಲ್ಲ ಮ್ಯಾಟ್ ಎಲ್ಲ ಕ್ವಾಲಿಟಿ ಮ್ಯಾಟ್ ಆಗ್ತಾಯಿಲ್ಲ ಸರ್ ಅಂದರೆ ಅವ್ರು ಏನು ಕೇಳಿಸ್ಕೊಂಡಂಗೆ ಯಾರೋ ಒಬ್ಬರಿಗೆ ಕಾಂಟ್ರಾಕ್ಟರ್ ಕೊಟ್ಟರು. ಅವರು 3rd ಕ್ಲಾಸ್ ಕೆಲಸ ಮಾಡಿ ಹೋಗಿ 6 ತಿಂಗಳಿಂದ ಕೋರ್ಟ್ ಹೋಗಿದೆ. ಆಮೇಲೆ ಲೈಟಿಂಗ್ ಹಾಕಿದ್ರು 20 ಲಕ್ಷ ವೆಚ್ಚದಲ್ಲಿ. ಅದನ್ನು ಲೈಟಿಂಗ್ ಎಲ್ಲ LED ಲೈಟು ಸ್ವಲ್ಪ ಕೆಲಸ ಮಾಡ್ತಾವೆ, ಸ್ವಲ್ಪ ಕೆಲಸ ಮಾಡ್ತಾಯಿಲ್ಲ. ನಾವು ಡಿ ಸಿ ಸಾಹೇಬ್ರಾಗಲಿ, ಮಿನಿಸ್ಟರ್ ಸಾಹೇಬ್ರಾಗಲಿ, ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಲಿ, ಯಾರನ್ನೇ ಆಗಲಿ ರಿಕ್ವೆಸ್ಟ್ ಮಾಡೋದಂದೆ ಬ್ಯಾಡ್ಮಿಂಟನ್ ಬೆಳೆಯೋದು ಹೆಂಗೆ ಸರ್? ಬಳ್ಳಾರಿ ಹಿಂದೆ ಉಳಿತದಂದರೆ ಯಾಕೆ ಉಳಿಯೋದು? ನಮಗೆ ಕೋರ್ಟ್ ಇಲ್ಲ. ಮಕ್ಕಳೇ ಸಾಯಂಕಾಲ 25-30 ಮಕ್ಕಳು ಡೈಲಿ ಬ್ಯಾಡ್ಮಿಂಟನ್ ಕೋಚಿಂಗ್ ಬರ್ತಾರೆ. ಅವರು 800 ರೂಪಾಯಿ ಕಟ್ಟಿ, ಬಟ್ ಅವರು ಸರಿಯಾದ ಕೋರ್ಟ್ ಇಲ್ಲ ಇರೋದು ಪಕ್ಷದಲ್ಲಿ ಅವ್ರು ಸರಿಯಾಗಿ ಕೋಚಿಂಗ್ ಆಗ್ತಾಯಿಲ್ಲ ಅವ್ರಿಗೆ. ಅಲ್ಲ, ಈಗ ಏನು ಇದ್ರದ್ದು ಒಂದು ನೀವು ತಿಂಗಳಿಗೆ ಒಂದು 800 ರೂಪಾಯಿ ಏನೋ ಫೀ ಕೊಡ್ತಾ ಇದ್ದೀರಿ, ಇದರ ನಿರ್ವಹಣೆಯನ್ನು ಯಾರು ಮಾಡ್ತಾ ಇದ್ದಾರೆ? ಮತ್ತು ಇಲ್ಲಿ ಸಂಬಂಧಪಟ್ಟಂಥ ತರಬೇತುದಾರರು ಇವರುಗಳೆಲ್ಲ ಕಾಲಕ್ಕೆ ಇಲ್ಲಿ ಬರ್ತಾ ಇದ್ದಾರಾ, ನೋಡ್ಕೊಳ್ತಾ ಇದ್ದಾರಾ? ಸರ್, ಸದ್ಯಕ್ಕೆ ನಮಗೆ ಮ್ಯಾನೇಜರ್ ಅಂತವ್ರು ಇಲ್ಲ. ಮ್ಯಾನೇಜರು 1 ವರ್ಷ ಆಗಿದೆ, ಅವರು ರಿಸೈನ್ ಮಾಡಿ ಹೋಗಿ. ಅವಾಗಲಿದ್ದ ಇಲ್ಲಿ ಯಾರು ಮ್ಯಾನೇಜರ್ ಇಲ್ಲ. ಮೊದಲು ಮ್ಯಾನೇಜರ್ ಇದ್ದರು, ಅವ್ರು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಿದ್ರು. ಇವಾಗ ಮ್ಯಾನೇಜರ್ ಇಲ್ಲ, ಇಲ್ಲೇ ಹುಡುಗರು ಇದ್ದಾರೆ, ಅವರೇ ನೋಡ್ತಾರೆ. ಸರ್, ಈಗ ಬಳ್ಳಾರಿ ಇವತ್ತು ಯೂತ್ಸು ಸ್ಪೋರ್ಟ್ಸ್ ಕಡೆ ಬರ್ತಾ ಇರೋದೇ ಬಹಳ ಕಡಿಮೆ. ಬಹಳ ಏನು TV, ಮೊಬೈಲು ಮತ್ತು ಬೇರೆ ಬೇರೆ ಅಭ್ಯಾಸಗಳು ತೊಡಗಿರ್ತಕ್ಕಂಥದ್ದು. ಇಂಥ ದಿನಮಾನಗಳಲ್ಲಿ ಇವತ್ತು ಭಾಳ ಒಂದು ಸುಸಜ್ಜಿತವಾದಂಥದ್ದು ಹಿಂದೆ ಇದ್ದಂಥವ್ರು ಮಾಡಿಕೊಟ್ಟಿರೋಂಥದ್ದು. ಇದನ್ನು ನೀವುಗಳು ಎಷ್ಟು ದಿನದಿಂದ ನೀವು ಇಲ್ಲಿ ಆಡ್ಲಿಕ್ಕೆ ಬರ್ತಾ ಇದ್ದೀರಿ? ಏನೆಲ್ಲ ಇಲ್ಲಿ ತೊಂದರೆಗಳಿದೆ? 2 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆನಾ? ಸೊ ಆಲ್ರೆಡಿ 1 ವರ್ಷದಿಂದ ಬರೀ 3 ಕೋರ್ಟ್ ರನ್ನಿಂಗ್ ಇದೆ. ಇವಾಗ ಸದ್ಯಕ್ಕೆ 6 ಕೋರ್ಟ್. ಈ ಫೆಸಿಲಿಟಿ ಬೇರೆ ಯಾರಿಗಾದ್ರು ಕೊಟ್ರೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ. ಸೊ ನಾವು ಕೇಳೋದೇನಂದ್ರೆ, ಒಂದೇ ಸ್ಪೋರ್ಟ್ಸ್ ಇಂಡಿಯಾದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ತೋರಿಸ್ತಾರೆ ಎಲ್ಲರೂ. ಹೌದಾ? ಟಿವಿಲೇ ನೋಡ್ಲಿ, ಪೇಪರ್ಲೇ ನೋಡ್ಲಿ, ಈಗ ಇಂಡಿಯಾ ಕ್ರಿಕೆಟ್ ಗೆದ್ಬಿಟ್ರೆ ಫ್ರಂಟ್ ಪೇಜಲ್ಲಿ ಬಂದ್ಬಿಟ್ಟಿರುತ್ತೆ. ಬೇರೆ ಗೇಮ್ಸ್ ಅಲ್ಲೂ ಗೆದ್ದಿರ್ತಾರೆ, ಬಟ್ ಅವ್ರದ್ದೆಲ್ಲ ಎಲ್ಲಿದೆ? ಎಕ್ಸ್ಪೋಜರೇ ಇಲ್ಲ, ಅವ್ರದ್ದು ಹೈಲೈಟೇ ಇಲ್ಲ. ಹೌದಾ? ಎಲ್ಲ ಸ್ಪೋರ್ಟ್ಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಅಲ್ಲ, ಈಗ ಕೋರ್ಟಿನ ಪರಿಸ್ಥಿತಿ ನೋಡಿದ್ರೆ ಅಲಿಗೆಗಳೆಲ್ಲ ಎದ್ಬಿಟ್ಟಿದೆ ಅಲ್ಲ ಮಕ್ಕಳು. ಯಾಕಂದ್ರೆ ಅವರು ಫ್ಯೂಚರ್ ಅಲ್ಲಿ ಏನಾದ್ರು ಆಂಕಲ್ ಟ್ವಿಸ್ಟ್ ಆಯ್ತು, ಈ ತರ ಆಯ್ತು ಅಂತಂದ್ರೆ ಆಲ್ರೆಡಿ ಆಗಿದೆ, ಆಂಕಲ್ ಟ್ವಿಸ್ಟ್ ಆಗಿದೆ, ಬಿದ್ದಿದ್ದಾರೆ. ಸೊ ಆ ಕೋರ್ಟ್ ನೋಡಿ ಪೇರೆಂಟ್ಸೇ ಕರ್ಕೊಂಡ್ ಬರ್ತಾ ಇಲ್ಲ. ನೀವು ಫಸ್ಟ್ ರೆಡಿ ಮಾಡಿಸಿ ಆಮೇಲೆ ಕರ್ಕೊಂಡ್ ಬರ್ತೀವಿ ಅಂತಿದ್ದಾರೆ. ಸೊ ಹಾಗಾಗಿ ಏನಾಯ್ತು, ಪ್ರೈವೇಟ್ ಕೋರ್ಟ್ ಆಗಿದಾವೆ ಇವಾಗ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಪ್ರೈವೇಟ್ಗೆ. ಸೊ ಇಷ್ಟು ಫೆಸಿಲಿಟಿ ಇಟ್ಕೊಂಡು ಗವರ್ಮೆಂಟ್ ಇಂದು ನಾವೇನಾದ್ರು ಯೂಸ್ ಮಾಡ್ಕೊಂತ ಇಲ್ಲ ಕರೆಕ್ಟ್ ಆಗಿ ಅಂತಂದ್ರೆ, ಸೊ ಪಬ್ಲಿಕ್ ಏನ್ ಬೆನಿಫಿಟ್ ಸಿಗುತ್ತೆ? ಒಂದು ಸೆಕೆಂಡ್ ಬಂದು ನಾನು ಹೇಳೋದೇನಂದ್ರೆ, ಈಗ ಯಾವುದೋ ಒಂದು ಟೂರ್ನಮೆಂಟು ಅಥವಾ ಒಂದು ಏನೋ ಸ್ಪೋರ್ಟ್ಸ್ ಅಲ್ಲಿ ಗೆದ್ದು ಬಂದ ಆದ್ಮೇಲೆ ನಾನು ಆ ಪ್ಲೇಯರಿಗೆ ಒಂದು ಸೈಟ್ ಕೊಡ್ತೀನಿ, ಒಂದು ಕಾರ್ ಕೊಡ್ತೀನಿ ಅಂತ ಅನ್ನೋದಲ್ಲ. ಅಲ್ಲಿಗೆ ಹೋಗೋದಕ್ಕೆ ಏನ್ ಅವ್ರಿಗೆ ನಾವು ಫೌಂಡೇಶನ್ ಕೊಟ್ಟಿದ್ವಿ, ಏನ್ ಅವ್ರಿಗೆ ಫೆಸಿಲಿಟಿ ಕೊಟ್ಟಿದ್ವಿ ಅನ್ನೋದು ಮುಖ್ಯ. ಸರ್, ಈಗ ಈ ಸಂಬಂಧಪಟ್ಟ ಅಂತ ಅಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟ ಇಲಾಖೆಯವರಿಗೆ ನೀವು ಈಗಾಗಲೇ ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಏನಾದ್ರು ಹೇಳಿದ್ರೆ? ನಾವು ರಿಟರ್ನ್ ಲೆಟರ್ ಕೊಟ್ಟಿದ್ದೀವಿ ಆಲ್ರೆಡಿ ಡಿ ಸಿ ಆಫೀಸಿಗೆ. 2 ಸತಿ ಕೊಟ್ಟಿದ್ದೀವಿ. ಇಲ್ಲಿ ಬಂದಾಗ ಹೈಲೈಟ್ ಮಾಡ್ತೀವಿ. ಸೊ ಇವಾಗ ಅದ್ ಕೆಲಸ ಆಗಿದ್ರೆ ಹಿಂಗ್ ಯಾಕೆ ಇರ್ತಾ ಇತ್ತು? ಬರೀ 3 ಕೋಟಿ ಯಾಕೆ ರನ್ ಆಗ್ತಾ ಇತ್ತು? 6 ಕೋಟಿ ರನ್ ಆಗ್ತಾ ಇತ್ತು. ಸದ್ಯಕ್ಕೆ ಮೇಂಟೆನೆನ್ಸ್ ಇಲ್ಲ. ಅಂದ್ರೆ ಇವಾಗ ಇಲ್ಲಿ ಬರ್ತಕ್ಕಂಥ ಒಂದು ಸ್ಟ್ರೆಂತ್ಗೆ, ಇಲ್ಲಿರ್ತಕ್ಕಂಥ ಯೂತ್ಸ್ಗೆ ಎಷ್ಟು ಕೋಟಿಗಳು ಬೇಕಾಗ್ತದೆ? 6 ಕೋಟಿ ಇದೆ, 6 ಕೋಟಿ ಮಾಡ್ಲಿ ಸಾಕು. ಹೌದಾ? ಸೊ ನಾವೇನ್ ಇದ್ರಲ್ಲಿ ನಾವು 20 ಮಾಡಿ ಅಂತ ಕೇಳ್ಕೊಳಲ್ಲ. 6 ಇದೆಲ್ಲ, ಅದೇ 6 ಕರೆಕ್ಟ್ ನಿರ್ವಹಣೆ ಮಾಡ್ಲಿ ಅಲ್ವಾ? ಸೊ ಎಲ್ಲರೂ ಫೆಸಿಲಿಟೀಸ್ ಇಲ್ಲಿ ನೀವು ನೋಡಿದ್ರೆ ಎಲ್ಲರೂ ಏಜ್ ಆಗಿರೋರು ಇದೀವಿ. ಯಾಕೆ? ನಮ್ ಹೆಲ್ತ್ ಗೋಸ್ಕರ ಬರ್ತಾ ಇದೀವಿ. ನಾವೇನ್ ಕಪ್ ತಗೊಂಡ್ ಮನೇಲಿ ಯಾರಿಗೇನು ಪ್ರೆಸೆಂಟ್ ಮಾಡೋದ್ ಬೇಕಾಗಿಲ್ಲ, ಹೆಲ್ತ್ ಗೋಸ್ಕರ ಬರ್ತಾ ಇದೀವಿ. ಹೆಲ್ತ್ಗೋಸ್ಕರ ಬಂದು ಇಲ್ಲಿ ಅನಾರೋಗ್ಯಕ್ಕೂ ಒಳಗಾಗಂತ ಸಾಧ್ಯತೆ. ಕರೆಕ್ಟ್. ಅದಕ್ಕಾಗಿ ಇನ್ನೂ 3 ಕೋಟಿ ಖಾಲಿ ಬಿದ್ದಿದೆ ನೋಡಿ. ಸೊ ಜನ ವಾಕ್ ಹೋಗ್ತಿದ್ರೆ, ಯೋಗ ಹೋಗ್ತಾ ಇದಾರೆ. ಯಾಕೆ? ಅವ್ರಿಗೆ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರದ್ದು ಕೋರ್ಟ್ ಆ ಪ್ಲೇಯರ್ಸ್ ಅಲ್ಲಿ ಫೀಸ್ ಕಟ್ಟಿದ್ದಾರೆ, ಅವ್ರಿಗೆ ಆಡಕ್ ಜಾಗ ಇಲ್ಲ. ಕೋರ್ಟ್ ಬೇರೆ ಕೋರ್ಟಲ್ಲಿ ಬಂದ್ರೆ ನಾವು ಆಲ್ರೆಡಿ ಇದೀವಿ. ಸೊ ಹಂಗಾಗಿ ಅವ್ರಿಗೆ ವಾಕಿಂಗ್ ಹೋಗ್ತಿದ್ದಾರೆ, ಯೋಗ ಹೋಗ್ತಿದ್ದಾರೆ. ಇದು
ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಏನು ಯೋಜನಾ ಸೇವಾ ಕ್ರೀಡಾ ಇಲಾಖೆಯಿಂದ ನಿರ್ಮಾಣ ಆಗಿರ್ತಕ್ಕಂತಹ ಏನು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ, ಇದು ಇವತ್ತು ಅವ್ಯವಸ್ಥೆಯ ಆಗರವಾಗಿದ್ದು, ಇಲ್ಲಿ ಕ್ರೀಡಾಪಟುಗಳು ಏನು ತಮ್ಮ ಕ್ರೀಡಾ ತರಬೇತಿಗಾಗಿ ಬರ್ತಾರೆ, ಇವರು ಇವತ್ತು ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂತಹ, ಕೈಕಾಲು ಮುರಿದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಣ್ಣು ತೆರೆದು ನೋಡಬೇಕಾಗಿದೆ. ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.